ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್. ಸಿ ಅಂಡರ್ ರೂಲ್ಸ್ ಮತ್ತೆ ಬ್ಯಾಕಪ್ ಸ್ಕೋರ್ ರಿಮೂವ್ ಬಗ್ಗೆ ಅಪ್ಡೇಟ್. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಅಭ್ಯರ್ಥಿಗಳು ಕಾಯ್ತಾ ಇದ್ರು ನಿನ್ನೆ ಬಂದ್ಬಿಟ್ಟು ಸಿ ಅಂಡರ್ ರೂಲ್ಸ್ ಪ್ರಕರಣ ಆಗುವ ಸಾಧ್ಯತೆ ಕೂಡ ಇದೆ ಅಂತ. ಬಿಕಾಸ್ ಮೀಟಿಂಗ್ ಕೂಡ ಆಗಿತ್ತು ಲಾಸ್ಟ್ ವೀಕ್, ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಬಹುದು ಅಂತ ಹೇಳಿದ್ರು. ಥರ್ಸ್ಡೇ ಬರಬೇಕು ಅಂತ ಹೇಳಿದ್ರು. ಥರ್ಸ್ಡೇ ನಿಮಗೆ ಗೊತ್ತಿರೋ ಹಾಗೆ ರಜೆ ಇರೋ ಕಾರಣ ನಿಮಗೆ ಫ್ರೈಡೇ ಎಕ್ಸ್ಪೆಕ್ಟ್ ಕೂಡ ಮಾಡಿದ್ವಿ. ಬಟ್ ಅದು ಕೂಡ ಇನ್ನು ಕೂಡ ಡಿಲೇ ಕೂಡ ಆಗಿದೆ. ಬಿಗ್ ಶಾಕ್ ಅಪ್ಡೇಟ್ ಅಂದ್ರೆ ನೆಕ್ಸ್ಟ್ ವಾರ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ನಿಮಗೆ ಆಲ್ರೆಡಿ ಮಾಹಿತಿ ಬಂದಿದೆ. ಬಿಕಾಸ್ ಇಲಾಖೆಯವರು ಏನೋ ಅವ್ರ ಕಮಿಟಿ ಇರುತ್ತಂತೆ, ಕಮಿಟಿ ಅವರು ತೀರ್ಮಾನ ಕೈಗೊಳ್ಳಬೇಕಾಗತ್ತಂತೆ. ಆ ನಿಟ್ಟಿನಲ್ಲಿ ನಿಮಗೆ ನೆಕ್ಸ್ಟ್ ವಾರ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಆಲ್ರೆಡಿ ಎಲ್ಲ ತೀರ್ಮಾನ ಆಗಿದೆ, ಇನ್ನೇನು ನೋಟಿಫಿಕೇಶನ್ ಹೊಡ್ಸೋದು ಬಾಕಿ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಕಮಿಟಿ ಇರ್ತಾರೆ, ನಿಮ್ಗೆ ಗೊತ್ತಿರೋ ಹಾಗೆ. ಇದು ಸಿ ಅಂಡ್ ರೂಲ್ಸ್ ಅಂದ್ರೆ ಸರ್ಕಾರದವರೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಬೇಕು. ಕಮಿಟಿ ಇರುತ್ತೆ, ಕಮಿಟಿಯವರು ಒಂದು ತೀರ್ಮಾನ ಮಾಡಬೇಕು. ಏಕಾಏಕಿ ಬಿಡೋಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ನಿಮಗೆ ಶಿಕ್ಷಕರ ನೇಮಕಾತಿ ಬ್ಯಾಕಪ್ ಸ್ಕೋರ್ ಗೊಂದಲ ಕೂಡ ಇದೆ. ಬೀಡ್ PUC ಎಲಿಜಿಬಿಲಿಟಿ ಆಗಿರ್ಬೋದು, ಅಂಡ್ HSTR PGTET ಮ್ಯಾಂಡೇಟರಿ ಅಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕ್ಲಾರಿಟಿ ಸಿಗುತ್ತೆ. ಬ್ಯಾಕಪ್ ಸ್ಕೋರ್ ರಿಮೂವ್ ಆಗುತ್ತಾ, ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಎಲ್ಲಾ ರೀತಿ ಗೊಂದಲಗಳಿಗೆ ಒಂದು ನೇಮಕಾತಿಯನ್ನು ಕೂಡ ಮಾಡಬೇಕು ಅಂದ್ರೆ ಸಿ ಅಂಡ್ ರೂಲ್ಸ್ ಅಂತಿಮ ಆಗಿರುತ್ತೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ನೋಡ್ಕೊಂಡು ಎಚ್ಚೆತ್ಕೊಂಡು ಮಾಡ್ಬೇಕಾಗುತ್ತೆ. ಸಚಿವರು ಹೇಳಿದ್ದಾರೆ ಒಂದ್ಸಲ ಮಾಡಿ ಮತ್ತೆ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಗೊಂದಲ ಆಗುತ್ತೆ. ಆ ನಿಟ್ಟಿನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ನಿಮಗೆ ಬಂದಿದ್ರೆ ಅಭ್ಯರ್ಥಿಗಳಿಗೆ, ಸಾಕಷ್ಟು ಲಕ್ಷಾಂತರ ಅಭ್ಯರ್ಥಿಗಳಿಗೆ ಬ್ಯಾಕಪ್ ಸ್ಕೋರ್ ಗೊಂದಲ ಕೂಡ ಇದೆ. ಕ್ವಾಲಿಫಿಕೇಶನ್ ಗೊಂದಲ ಆಗಿರ್ಬೋದು. ನಂತರ ಕಾಮರ್ಸ್ ಪದವೀಧರರು ಕೂಡ ಎಲಿಜಿಬಿಲಿಟಿ ಅಂತ ಹೇಳಿ ಕೋರ್ಟ್ ಹೇಳಿತ್ತು, ಅದ್ರ ಗೊಂದಲ ಕೂಡ ಇತ್ತು. ಎಲ್ಲಾ ಗೊಂದಲಗಳು ಕೂಡ ನಿವಾರಣೆ ಕೂಡ ಆಗ್ತಾ ಇತ್ತು. ಬಟ್ ಶಾಕ್ ಅಪ್ಡೇಟ್ ಏನಂದ್ರೆ ಇದು ನೆಕ್ಸ್ಟ್ ವೀಕ್ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಬೇಗನೆ ಬಿಡುಗಡೆ ಮಾಡ್ಲಿ. ನೆಕ್ಸ್ಟ್ ವೀಕ್ ಅಂತ ಹೇಳಿ ಹೋಗ್ತಾ ಇದ್ರೆ ಅಭ್ಯರ್ಥಿಗಳಿಗೆ ಕೂಡ ಆತಂಕ ಕೂಡ ಆಗ್ತಾ ಇದೆ, ಸಮಸ್ಯೆ ಕೂಡ ಆಗ್ತಾ ಇದೆ. ಲಕ್ಷಾಂತರ ಅಭ್ಯರ್ಥಿಗಳು ಕಾಯ್ತಾ ಇದ್ದೀರಾ ಗೊಂದಲದಿಂದ. ಬಟ್ ನೇಮಕಾತಿ ಇನ್ನೇನು ಶುರು ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಸಿ ಅಂಡ್ ರೂಲ್ಸ್ ಕೂಡ ಬಂದಿಲ್ಲ. ನೇಮಕಾತಿಗೆ ನಿಮಗೆ ಗೊತ್ತಿರೋ ಹಾಗೆ ಡಿಲೇ ಆಗ್ತಾ ಇದೆ. ರಾಜ್ಯಪಾಲರು ತಡೆ ಹಾಕಿದ್ದಾರೆ. ಅಂಡ್ ಆ ನಿಟ್ಟಿನಲ್ಲಿ ನೇಮಕಾತಿ ಡಿಲೇ ಆಗ್ತಾ ಇದೆ. ಪ್ಲಸ್ ಸಿ ಅಂಡ್ ರೂಲ್ಸ್ ಬಂದ್ರೆ ನಿಮಗೆ ಒಂದು ಹೊಸ ಹುರುಪು ಬರುತ್ತೆ ಅಭ್ಯರ್ಥಿಗಳಿಗೆ. ರೂಲ್ಸ್ ಬಂದಿದೆ, ಇನ್ನೇನು ನಾವು ಆರಾಮಾಗಿ ಓದ್ಕೋಬಹುದು ಅಂತ ಗೊಂದಲ ಕೂಡ ಇದೆ. ಲೈಕ್ ಅದು ನೆಕ್ಸ್ಟ್ ವೀಕ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಬರುತ್ತೆ, ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.